ಹಲೋ, ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ದರ್ಶನ್ ಅವರ ಒಂದು ಕೊಲೆ ಪ್ರಕರಣ, ಅದು ಹೇಳ್ತಾರೆ ದರ್ಶನ್ ಕೊಲೆಗಾರ ಅಂತಾರೆ, ಕೆಲವರು ಡಿ ಬಾಸ್ ಅವರು ಏನು ಮಾಡಿಲ್ಲ ಅಂತಾರೆ. ಅವರ ಅಪ್ಪಟ ಅಭಿಮಾನಿ ಯಾದಗಿರಿ ಅವರು ದೇವರಾಜ್ ಅಂತೇಳಿ ನನ್ನ ಪಕ್ಕ ನಿಂತ್ಕೊಂಡಿದ್ದಾರೆ. ಅವರ ಕಣ್ಣೀರು ಇಟ್ಬಿಟ್ರು. ಸರ್ ಇಲ್ಲಿ ಬನ್ನಿ ಅಂತ. ನಾನು ಹೋಗ್ತಾ ಇದ್ದೆ ಬೈಕಲ್ಲಿ. ಸರ್ ಬನ್ನಿ ಸರ್ ನಿಮ್ಮ ಹತ್ರ ಮಾತಾಡಬೇಕು. ನೀವೀಗ ಮಾಧ್ಯಮ ಲೋಕದಲ್ಲಿ ಇದ್ದೀರಾ ಅಂತ ನಾನು ಅದಕ್ಕೆ ಹೇಳಿದೆ. ಮಾಧ್ಯಮ ಲೋಕದಲ್ಲಿ ಚಾನಲ್ನ ತೊರೆದಿರ್ಬೋದು, ನನ್ನದೇ ಒಂದು ಚಾನಲ್ ಆಗ್ತಾಯಿದೆ, ಅದು ನಡೀತಾ ಇದೆ. ಆಯಿತು, ಮಾತಾಡೋಣ. ಏನು ವಿಷಯ ಅಂತ. ಸರ್ ಅವರು ಯಾವಾಗ ಬರ್ತಾರೆ ಸರ್? ಯಾವಾಗ ಬರ್ತಾರೆ ಇಷ್ಟೇ. ಯಾವಾಗ ಬರ್ತಾರೆ ಅಂತ ಅಂದರೆ ಅಷ್ಟು ಮಾನಸಿಕವಾಗಿಬಿಟ್ಟಿದ್ದಾರೆ, ಅಷ್ಟು ಪ್ರೀತಿಸ್ತಾರೆ ದರ್ಶನ್ ಅವ್ರನ್ನ. ಆಮೇಲೆ ಸರ್ ನನ್ನ ಕೈಯಲ್ಲಿ ಬೇಕಾದ್ರೆ ಇದೆ ಸರ್, ನೋಡಿ ಸರ್ ಟ್ಯಾಟು ಅಂತ ತೋರಿಸ್ತೀನಿ, ಒಂದು ನಿಮಿಷ ಇದೆ. ಯಾವ್ದು ಸರ್? ಎಲ್ಲ ಹಾಕಿದ್ದು ಸರ್ ಇದು? ಮೆಜೆಸ್ಟಿಕ್ಕಲ್ಲಿ ಹಾಕಿದ್ರಾ? ಹಾಂ. ಇಲ್ಲಿ ಉಲ್ಟಾ ಕಾಣ್ಬೋದು, ಗೊತ್ತಾಗುತ್ತೆ. ಡಿ ಬಾಸ್ ಅಂತ ಕೊಟ್ಟಿದ್ದಾರೆ. ಓಕೆ. ಈಗ ನಮಸ್ಕಾರ ಮಾಡಿ ಎಲ್ರಿಗೂ, ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಡಿ ಬಾಸ್ ಬರಲಿ, ಅವ್ರು ಬಂದ್ರೆ ಒಂಥರ ಖುಷಿ. ಹ್ಯಾಪಿಯಾಗಿ ಎಂಜಾಯ್. ಗಣೇಶ ಹಬ್ಬ ಮಾಡಮು, ಊರಹಬ್ಬ ಮಾಡಮು. ನಮ್ಮದು ಯಾದಗಿರಿ ಡಿಸ್ಟಿಕ್ಕು, ಸುರಪುರ ತಾಲೂಕು. ನನ್ನ ಹೆಸರು ದೇವರಾಜ್. ನಾನು ಅವ್ರ ಅಭಿಮಾನಿಗಳು. ಅವ್ರ ಅಣ್ಣ ಯಾವಾಗಿದ್ದರು ಅಲ್ಲಿದ್ದರು, ಆರಾಮಾಗಿದ್ದರು, ನಾವು ಆರಾಮಾಗಿತ್ತು. ಅವನ ಅಭಿಮಾನಿ. ಅವ್ರಿಗೋಸ್ಕರ ನಾನು ಒಂದು ಫಿಲಮು ಯಾವುದೂ ಮೋಸ ಮಾಡಿಲ್ಲ. ನೋಡೋಕ್ಕೂ ಒಂಥರ ಖುಷಿ, ನೋಡೋಕ್ಕೂ ಒಂಥರ ಡ್ಯಾನ್ಸಿಂಗು, ಎಂಜಾಯ್ ಎಲ್ಲನೂ ಅಂತ ನಾನು ಅಣ್ಣನ ಹತ್ರ ಕೈ ಮುಕ್ಕೊಂಡು ನಾನು ಡಿ ಬಾಸ್ಗೊಂದು ಮಾತಾಡಿ, ಯಾವತ್ತಿದ್ರೂ ಆನೆಯಾಗಿ ಎದ್ರಬಾರ್ದು, ಜಗ್ಗುನ ಎದುರಾಕ್ಬಾರ್ದು. ಜಗ್ಗುನ ಎದುರಾಕಿದ್ರೆ ಬಂದರೆ ಚಿತ್ರ ಆಗೋಂಥದ್ದು ನಮ್ಮ ಡಿ ಬಾಸ್. ನಾನು ವರ್ಷ ಮೈಸೂರಿಗೆ ಹೋಗ್ತೀನಿ, ಅಂಬಾರಿ ನೋಡ್ತೀನಿ. ಅಂಬಾರಿ ನೋಡೋದು ವರ್ಷ ಬಿಡ್ತೀನಿ, ಬೇಕಾದ್ರೆ ನಮ್ಮ ಡಿ ಬಾಸ್ ನೋಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಹಾಗೆ ಎಲ್ಲ ಒಂದು ನಿಮಿಷ, ಧನ್ಯವಾದ ಹೇಳೋಕ್ಕಿಂತ ಮುಂಚೆ ನಂದು ಒಂದೆರಡು ಪ್ರಶ್ನೆ. ನಮ್ಮ ಅಣ್ಣನ ಹೆಸರು ಗೊತ್ತಿಲ್ಲ. ನಮ್ಮ ಅಣ್ಣವ್ರು ಬಂದು ನಂಗೆ ಕೇಳವ್ರೆ. ಇರಲಿ, ಓಕೆ. ಅಣ್ಣವ್ರು ಈಗ ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ತಪ್ಪ? ನನಗೆ ಗೊತ್ತಿಲ್ಲ ಸರ್, ಅದು ಅಷ್ಟುಪಟ್ಟು ನನಗೆ ಮಾತಾಡೋಕ್ಕೆ ಗೊತ್ತಿಲ್ಲ. ನಮ್ಮ ಬಾಸ್ ಯಾವತ್ತೂ ಮಾಡ್ಯಾರಕ್ಕೆ ತಪ್ಪು ಅಂತ ಹೇಳೋದಂದ್ರೆ ನಮ್ಮ ಬಾಸ್. ಅಲ್ಲ, ಇಲ್ಲಿ ಯಾರು ತಪ್ಪು? ದರ್ಶನ್ ನಿಮ್ಮ ಡಿ ಬಾಸ್ ಅವ್ರ ತಪ್ಪ, ರೇಣುಕಾ ಸ್ವಾಮಿ ತಪ್ಪ? ಇಲ್ಲಿ ನಾನು ಹೇಳೋಕ್ಕದು ಗೊತ್ತಲ್ಲ ಸರ್. ನಮ್ಮ ಸಾಹೇಬ್ರು ಆ ಥರ ಮಾಡೋರಲ್ಲ. ಎಲ್ಲ ಟೋಟಲಿ ನಿಮ್ಗೆ ಏನು ಅದೆಲ್ಲ ಬೇಡ, ಬೇಡ. ಬಾಸ್ ಹೊರಗಡೆ ಅಷ್ಟೇ. ಓಕೆ, ರೈಟ್. ನೋಡೋಣ. ನೋಡಿ ಅಭಿಮಾನಿಗಳು ಹೆಂಗಿದ್ದಾರೆ. ಅವ್ರು ತಪ್ಪು ಮಾಡ್ತಾರೋ ಸರಿ ಮಾಡ್ತಾರೋ ಗೊತ್ತಿಲ್ಲ, ಅವರು ಇವ್ರಿಗೆ ಬೇಕು. ಸಮಾಜ ಹೆಂಗಿದೆ, ಪ್ರೀತಿಸೋರು ಇದ್ದಾರೆ, ದ್ವೇಷಿಸೋರು ಇದ್ದಾರೆ. ಸರ್ ಎಲ್ರಿಗೂ ನಮಸ್ಕಾರ.